ನೆನ್ನೆ ನೋಡಿದ್ರಲ್ಲ ಕುದುರೆ. ಹಾಯ್. ಬಂದು ಆನೆಗಳೆಲ್ಲ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಕಿಡ್ನಾಪ್ ಮಾಡಿಬಿಟ್ಟು ಕರ್ಕೊಬಿಟ್ಟವ್ರೆ ಆನೆಗಳ. ಚಿಕ್ಕ ರೋಡು ಇದಕ್ಕೆ ಬಂದಾಗ ಹತ್ರ ಬಂದಾಗ ನೋಡಿ ಫುಲ್ಲು ಚಿಕ್ಕ ರೋಡ್ ಆಯಿತು. ಆಹಾ, ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಟರ್ನೇ ಇದೆ ಇಲ್ಲಿ. ಇದು ಇವಾಗ ತೆಗಿಬೇಕಂತ ಇದನ್ನ, ಇವಾಗ ತೆಗಿಯೋದೇ ಅರ್ಧ ತಲೆನೋವು ಅರ್ಧ ಬೇಜಾರು. ಬೆಳಗ್ಗೆ ದೇವಸ್ಥಾನದ ಹತ್ರ ಇದ್ದು ಇವಾಗ ಇಲ್ಲಿ ಕರ್ಕೊಂಡ್ಬಂದವೆ ಆಯಿತು. ಇವಾಗ ಲೋಡೆಲ್ಲ ಕಂಪ್ಲೀಟ್ ಆಗಿ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿಂದ ಹೊರಡೋ ಟೈಮು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ಲಾಗ್ಸ್. ನೆನ್ನೆ ವೀಡಿಯೋದಲ್ಲಿ ನೋಡ್ದಂಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೌಂಡ್ ಹಾಕೋ ಬಂದಿದ್ದು. ನಾಳೆ ವೀಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಗಾಡಿಯಿಂದ ಹೊರಟಿದ್ದೀವಿ. ಇವಾಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ, ದರ್ಶನ ಎಲ್ಲ ಮಾಡ್ಕೊಳ್ಳೋಣ. ದರ್ಶನ ಎಲ್ಲ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹಾಗೇ ಎಲ್ಲ ವೀಡಿಯೋ ಮಾಡ್ಕೊಂಡು ಬರೋಣ. ನೋಡೋಣ, ನಿನ್ನೆ ಗೋಶಾಲದು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಏನೋ ಎತ್ತ ಅಂತ ಭಯ ಇತ್ತು. ಇವತ್ತು ನೋಡೋಣ ಹೋಗ್ಬಿಟ್ಟು ಹೆಂಗೆ ಏನು ಅಂತ. ಅಲ್ಲಿದ್ದರೆ ಬಸ್ಸುಗಳೆಲ್ಲ ಅಲ್ಲೇ ಇದ್ದರೆ ವೀಡಿಯೋ ಮಾಡೋಣ. ಮೇ ಬಿ ಇಷ್ಟೊತ್ತಿಗೆಲ್ಲ ಬಿಟ್ಟಿರ್ತಾರೆ ಅನಿಸುತ್ತೆ ಓಡಾಡೋಕ್ಕೆ, ಗೊತ್ತಿಲ್ಲ. ನೋಡೋಣ, ಹೋಗೋಣ. ಈಗ ಹೊರಟಿದ್ದೀವಿ, ಹೋಗ್ಬಿಟ್ಟು ನೋಡೋಣ. ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಸೀದಾ ದೇವಸ್ಥಾನದ ಹತ್ರ ಹೋಗೋಣ. ಬಂದು ಆನೆಗಳೆಲ್ಲ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಕಿಡ್ನಾಪ್ ಮಾಡಿಬಿಟ್ಟು ಕರ್ಕೊಬಿಟ್ಟವ್ರೆ. ಆನೆಗಳೇ ಕಾಣ್ತಾ ಇಲ್ಲ ನೋಡಿ. ನಿನ್ನೆ ಆನೆಗಳಿಲ್ಲೇ ಇದ್ದವು, ಉಲ್ಟಾ ತಿರ್ಕ ನಿಂತಿದ್ದು. ಇವತ್ತು ನೀಟಾಗಿ ಮಾಡ್ಕೋಬೋದು ಅನ್ಕೊಂಡೆ, ಆಲ್ರೆಡಿ ಎಲ್ಲೋ ಕರ್ಕೊಬಿಟ್ಟವ್ರೆ. ಆನೆಗಳು ಕಾಣ್ತಾ ಇಲ್ಲ. ಹಸುಗಳನ್ನ ಬಿಟ್ಟಿದ್ದಾರೆ ಎಲ್ಲ. ಅಲ್ಲಿ ಈ ಕಾಣ್ತಿದೆ ನೋಡಿ, ಆ ಕಾಡೊಳಗೆ ಎಲ್ಲನೂ ಮೇಯಕ್ಕೆ ಓಡಿಸ್ಬಿಟ್ಟಿದ್ದಾರೆ. ಎಲ್ಲನೂ ಬಿಟ್ಬಿಟ್ಟಿದ್ದಾರೆ, ಏನೂ ಇಲ್ಲ ನೋಡೋಕ್ಕೆ. ಸೀದಾ ದೇವಸ್ಥಾನದ ಹತ್ರ ಹೋಗೋಣ. ಮೇ ಬಿ ದೇವಸ್ಥಾನದ ಹತ್ರ ಇರ್ತವೆ. ದೇವಸ್ಥಾನದ ಹತ್ರ ಆನೆಗಳಿರ್ಬೋದು. ಕುದುರೆ ಇಲ್ಲೇ ಐತೆ ನೋಡ್ರಿ, ನೆನ್ನೆ ನೋಡಿದ್ರಲ್ವ ಕುದುರೆ. ಹಾಯ್ ಬಾಯ್ ಮಾಡ್ತೀನಿ.
ಈ ಕಡೆ ಸೈಡಿಗೆ ಬರ. ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದು ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡು ಆನೆಗಳೆಲ್ಲ ದೇವಸ್ಥಾನದ ಹತ್ರನೇ ಇದ್ದು ಆನೆಗಳೆಲ್ಲ ನೋಡ್ಕೊಂಡು ಆನೆಗೆಲ್ಲ ಆಶೀರ್ವಾದ ತಗೊಂಡು ಬಂದು ಇವಾಗ ಎಲ್ಲಿ ಸಮಸ್ಯೆ ಬೇಜಾರಾಗ್ತೈತೆ ನನಗೆ. ಟ್ಯಾಪ್ ಹಾಕಿದ್ದೆ ಕಮಾನು, ಮೊನ್ನೆ ಬುಕ್ ಲೋಡೋದ ಕಮಾನು ಹಾಕಿದ್ದು, ಇವಾಗ ತೆಗಿಬೇಕಂತ ಇದ್ದೀನಿ. ಇವಾಗ ತೆಗಿಯೋದೇ ಅರ್ಧ ತಲೆನೋವು ಅರ್ಧ ಬೇಜಾರು. ತಿರ್ಗಾ ಬೆಂಗಳೂರಿಗೆ ಮತ್ತೆ ಟ್ಯಾಪ್ ಹಾಕಬೇಕು, ಮತ್ತೆ ಬುಕ್ಸ್ ಲೋಡ್ ಐತೆ ಅಂತಿದ್ರು. ತಿರ್ಗಾ ಬುಕ್ಸ್ ಲೋಡ್ ಇದ್ದರೆ ಟ್ಯಾಪ್ ಹಾಕಬೇಕು, ಅದೊಂದು ಬೇಜಾರು. ಈಗ ತೆಗಿಬೇಕು ಅನ್ನೋದೊಂದು ಸಂಕಷ್ಟ. ಬಿಸ್ತಲ್ಲಿ ಇವಾಗ ಅಷ್ಟು ದೂರ ಹೋಗಿ ನಡ್ಕೊಂಡು ಹೋಗಿ ತಿಂಡಿ ಮಾಡ್ಕೊಂಡು ಬಂದಿದ್ದು, ಇವಾಗ ಎಲ್ಲನೂ ಬಿಸಾಕ್ಬೇಕಲ್ಲ, ಸಮಸ್ಯೆ. ಏನು ಮಾಡೋದು? ಹಂಗೆ ಲೋಡ್ ಮಾಡ್ಬೋದಿತ್ತು, ಬರೀ ಶೀಟೇ ಇರೋದು. ಬಟ್ ಅವರು ನೋಡಿ ಹಿಂಗೆ ಮೇಲಿಂದ ಇಳಿಸ್ತಾ ಇದಾರಲ್ವಾ, ಸೀದಾ ಅದನ್ನು ಗಾಡಿ ಒಳಗಡೆನೇ ಎತ್ತಾಕ್ತಾರಂತೆ. ಈ ಟಾಪ್ ಇರೋದ್ರಿಂದ ಗಾಡಿ ಒಳಗಡೆ ಎತ್ತಾಕೋಕ್ಕಾಗಲ್ಲ. ಹಂಗಾಗಿ ಇವಾಗ ಕಮಾನ್ ಬಿಚ್ಚಬೇಕು. ಬನ್ನಿ, ಕಮಾನೆಲ್ಲ ಹುಟ್ಟು ತೆಗೆದು ಕಂಪ್ಲೀಟಾಗಿ ಓಪನ್ ಗಾಡಿ ಮಾಡ್ಬಿಟ್ಟು ಸಿಗೋಣ. ಕಂಪ್ಲೀಟಾಗಿ ಕಮಾನ್ ಬಿಚ್ಚಿದ್ದಾಯ್ತು ನೋಡಿ. ವ್ಯವಸ್ಥೆ ಫುಲ್ಲು ಬಿಚ್ಚಾಕೈತೆ. ಇವಾಗ ಗಾಡಿ ಇಲ್ಲಿಂದವ ಅಲ್ಲಿಗೆ ಹಾಕ್ಬೇಕಂತೆ. ಪಾಪ ಸುಮ್ಮನೆ ಆವಾಗಲೇ ನೋಡಿ ಎಲ್ಲ ಬಿಚ್ಚಿ ಕೆಳಗೆ ಹಾಕಿದ್ರೆ ಈ ಗಾಡಿ ಅರ್ಧ ಲೋಡೇ ಆಗೋಯ್ತು. ಮೊನ್ನೆ ಗಾಡಿ ತೆಗ್ದು ಆ ಕಡೆಗೆ ಹಾಕೋಣ. ಕಮಾನ್ ಹಾಕೋದು ಬೇಡ, ಕಮಾನ್ ಬಿಚ್ಚೋದು ಬೇಡ. ನಿಜವಲ್ಲೂ ಹೆಂಗೆ ಆಗ್ಬಿಡ್ತದೆ ಅಂದರೆ ಶೆಕೆಗೆ ನೀರು ಬೆವರು ಕೀಳ್ತೈತೆ. ಕೈ ನೋಡಿ, ಕೈಯಿನ ಅವಸ್ಥೆ ನೋಡಿ ಹೆಂಗಾಗಿದೆ ಅಂತ. ಗಾಡಿ ಆ ಕಡೆ ಸೈಡಿಗೆ ಹಾಕ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಎಲ್ಲರೂ ನೆರಳು ನೋಡ್ಕೊಂಡು ಶಿಸ್ತ ಮಲ್ಕಂದ್ರೆ ಸಾಕು, ಹಂಗಾಗ್ಬಿಟ್ಟೈತೆ. ಒಂದೇ ಜಾಗದಲ್ಲಿ ಲೋಡಾಗಕ್ಕೆ ಮಿನಿಮಮ್ 2 ರಿಂದ 3 ಅವರ್ ಬೇಕು. ಲೋಡೆಲ್ಲ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಸಿಗೋಣ. ಟೈಮ್ 2 ಆಯ್ತು ಗುರು, ಇನ್ನೂ ಲೋಡ್ ಮುಗಿಸಿಲ್ಲ. ಲೋಡ್ ನೋಡಿ ಇಷ್ಟೇ ಆಗಿರೋದು. ಒಂದೇ ಸೈಡಿಗೆ ಹಾಕ್ಬಿಟ್ಟವ್ರೆ, ಗಾಡಿ ಹಿಂಗೆ ಸೈಡಿಗೆ ಕೂತ್ಬಿಟ್ಟೈತೆ. ಇದಾದ್ಮೇಲೆ ಈ ಕಡೆ ಹಾಕ್ತಾವ್ರೆ ನೋಡಿ. ಇವ್ರ ಗಾಡಿ ಆಲ್ಮೋಸ್ಟ್ ಲೋಡೇ ಕಂಪ್ಲೀಟ್ ಆಯಿತು. ಇವರೇ ಅಣ್ಣ ಇನ್ನೊಂದು ಗಾಡಿ ಅವ್ರದ್ದು. ಮತ್ತೆ ತಿರ್ಗಿ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬೇಕು ಊಟಕ್ಕೆ. ಏನು ಮಾಡೋದು, ಇಲ್ಲಿ ಎಲ್ಲೂ ಹೋಟ್ಲುಗಳಿಲ್ಲ. ತಿರ್ಗಾ ದೇವಸ್ಥಾನ ಬೆಳಗ್ಗೆ ಹೋಗಿದ್ದಲ್ಲ, ದೇವಸ್ಥಾನ ಬಿಟ್ಟು ಆಚೆಗೆ ಹೋಗ್ಬೇಕು ಊಟಕ್ಕೆ. ಅವರು ಲೇಬರ್ಸ್ಗಳು ಊಟಕ್ಕೆ ಹೋದ್ರು, ಅವ್ರ ಮನೆಗಳಿಲ್ಲೇ ಇದ್ದಾವೆ. ಹಾಗಾಗಿ ನಾವು ಮತ್ತೆ ಈಗ ಹೋಗ್ತಾಯಿದ್ದೀವಿ. ಹೋಗೋಣ, ಊಟ ಮಾಡ್ಕೊಂಡು ಬರೋಣ. ಮನಸ್ಸಿದೈತೆ. ಬೆಳಗ್ಗೆ 2 ಇಡ್ಲಿ ತಿನ್ಕೊಬಂದು, ಇಡ್ಲಿ ಎಕ್ಕಡಿ ಸಾಲ್ತದೆ ಹೇಳಿ ನಮ್ಮಂಥವ್ರಿಗೆ ಈ ಬಿಸಿಲಲ್ಲಿ. ಅದಕ್ಕೆ ಬನ್ನಿ ಹೋಗ್ಬಿಟ್ಟು ಒಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೋಣ. ನೋಡಿ, ಬೆಳಗ್ಗೆ ದೇವಸ್ಥಾನದ ಹತ್ರ ಇದ್ವು ಆನೆಗಳು, ಇವಾಗ ಇಲ್ಲಿ ಬಂದವೆ. ಬೆಳಗ್ಗೆ ದೇವಸ್ಥಾನದ ಹತ್ರ ಇದ್ದು ಇವಾಗ ಇಲ್ಲಿ ಕರ್ಕೊಬಂದವೆ. ಹೆಂಗೆ ಆಡ್ತಿದ್ದವು ನೋಡಿ, ಏನೋ ಕೇಳ್ತೈತವೆ ತಿನ್ನೋಕ್ಕೆ ಹೇಳಿ. ಹಾಯ್, ಸ್ಮೈಲ್ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಟೈಮು ಬರೋಬ್ಬರಿ 8:30 ಆಯಿತು. ಇವಾಗ ಲೋಡೆಲ್ಲ ಕಂಪ್ಲೀಟ್ ಆಗಿ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿಂದ ಹೊರಡೋ ಟೈಮು. ನಮ್ಮ ಆನೆಗಳಿಗೆಲ್ಲ ಬಾಯ್ ಹೇಳೋಣ ಒಂದ್ಸತಿ. ನೋಡಿ, ಆನೆಗಳೆಲ್ಲ ನಮ್ಮನ್ನೇ ನೋಡ್ತಾವೆ. ನೆನ್ನೆಯಿಂದ ನಮ್ಮ ಜೊತೆಗೆ ಇದ್ರಿ, ಇವತ್ತು ಹೋಯ್ತಿದ್ದೀರಲ್ಲ ಅಂತ. ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಇಲ್ಲಿಂದ ಬರೋಬ್ಬರಿ 325 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಹೊರಟ್ರೆ ಸೀದಾ ಹಾಸನಲ್ಲಿ ನಿಲ್ಸೋಣ. ಈಗ ಬಂಕ್ ಹೋಗ್ಬಿಟ್ಟು ಡೀಸೆಲ್ ಹಾಕಿಸ್ಕೊಬಿಟ್ಟು, ಡೀಸೆಲ್ ಕಮ್ಮಿ ಐತೆ, ಡೀಸೆಲ್ ಹಾಕಿಸ್ಕೊಬಿಟ್ಟು ಹೋದರೆ ಸೀದಾ ಹಾಸನ. ಇವಾಗ ರೂಟ್ ಬಂದ್ಬಿಟ್ಟು ಬಾಳೆಹೊನ್ನೂರು ಅಂತ ಐತೆ. ಬಾಳೆಹೊನ್ನೂರಿಂದ ಸೀದಾ ಬೇಲೂರಿಂದ ಹಾಸನಿಂದ ಇನ್ನು ನಾರ್ಮಲ್ ಬೆಂಗಳೂರು ಹೈವೇ. ಬನ್ನಿ ಹೋಗೋಣ, ಸೀದಾ ಹಾಸನಕ್ಕೆ ಹೋಗ್ಬಿಟ್ಟು ಇಲ್ಲ ಬಂಕ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಲೋಡ್ ಮಾಡ್ಕೊಂಡು ಸೀದಾ ಬಂದು ಯಾವುದೋ ಬಂಕು ಸಿಗ್ನಿಲ್ಲ ಡೀಸೆಲ್ ಹಾಕ್ಸೋಕ್ಕೆ. ಇಲ್ಲಿ ಹೋಗ್ತಾ ಇದ್ದೀವಿ. ಯಾವ ರೇಂಜಿಗೆ ಅಪ್ಪ ಐತೆ ಅಂದರೆ ಗಾಡಿ ಫಸ್ಟು ಎಕ್ಸ್ಟ್ರಾ ಗೆಡ್ತೈತೆ. ಆ ರೇಂಜಿಗೆ ಅಪ್ಪ ಐತೈತೆ. ಯಾವ ರೋಡಾಗ ಗೊತ್ತಿಲ್ಲ. ಬಾಳೆಹೊನ್ನೂರಿಗೆ ಹೋಗೋ ರೋಡು ಸಿಕ್ಕಾಪಟ್ಟೆ ಟರ್ನಿಂಗ್ಗಳಿದ್ದಾವೆ, ಸಿಕ್ಕಾಪಟ್ಟೆ ಅಪ್ಪು. ಎಷ್ಟು ಅಪ್ಪ ಐತೆ ಗೊತ್ತಾ, ಎಳೀತಾನೆ ಇಲ್ಲ ಗಾಡಿ, ಅಷ್ಟೊಂದು ಅಪ್ಪ ಐತೆ. ಇದು ಯಾವ ರೋಡು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಒಟ್ಟು ಬಾಳೆಹೊನ್ನೂರಿಗೆ ಗೊತ್ತೆ ಅನ್ನೋದು ಗೊತ್ತು. ಬನ್ನಿ ಹೋಗೋಣ. ನೋಡಿ, ಫಸ್ಟ್ ಗೇರಲ್ಲೇ ಐತೆ. ಫಸ್ಟು ಎಕ್ಸ್ಟ್ರಾ ಇರೋದೇ ಆರ್ಟನಿಗೆ ಫಸ್ಟ್ ಎಕ್ಸ್ಟ್ರಾ. ಆ ಥರ ಅಪ್ಪ ಐತೆ ರೋಡು. ಏನು ಮಾಡೋದು, ಹಿಂಗಾಗ್ಬಿಟ್ರೆ ಗೊತ್ತಿಲ್ಲದೆ ರೋಡ್ಗಳಲ್ಲಿ ಬಂದು
ಹಿಂದೆ ಮಳೆ ಬರ್ತಾಯಿತ್ತು, ಇಲ್ಲಿ ಮಳೆ ಇಲ್ಲ. ಲೋಡಿಂಗ್ ಪಾಯಿಂಟಲ್ಲಿ ಬಂತು ಒಂದು, ಹಾಗೆ ಉದ್ರಾಡ್ಕೆ ಹೋಯ್ತು, ಏನು ಜೋರಾಗಿ ಬರಲಿಲ್ಲ. ಇಲ್ಲೆಲ್ಲೂ ಮಳೆ ಇಲ್ಲ, ಗಾಡಿ ಗ್ಲಾಸ್ ಎಲ್ಲ ಅಲ್ಲೇ ನೀಟಾಗಿ ತೊಳ್ಕೊಂಬಂದು ಫಸ್ಟು ಡೀಸೆಲ್ ಹಾಕಿಸ್ಬೇಕು. ಬಗ್ಗಾದ್ರೆ ಹೋಗಿ ಫುಲ್ಲು ಇಲ್ದೋಗ್ಬಿಟ್ಟೈತೆ ಡೀಸೆಲು. ನೋಡಿ ಅಲ್ಲಿ ಎಂಡಲ್ಲೈತೆ ಡೀಸೆಲು. ಚಿಕ್ಕಮಂಗ್ಳೂರು 74, ಮೇಗೂರು 88, ಬಾಳೆಹೊನ್ನೂರು 24. ಬಾಳೆಹೊನ್ನೂರಿಗೆ ಸೀದಾ ಹೋಗ್ಬೇಕು ಅಂತ ತೋರಿಸ್ತೈತೆ. ಸೀದಾ ಯಾವ ಕಡೆ ಹೋಗ್ಬೇಕಪ್ಪ? ಲೆಫ್ಟಿಗೆ ಒಂದು ರೋಡ್ ಐತೆ, ರೈಟಿಗೆ ಒಂದು ರೋಡ್ ಐತೆ. ನಿಜವಾಗ್ಲೂ ಗೊತ್ತಾಯ್ತಿಲ್ಲ ಯಾವ ಕಡೆಗೆ ಹೋಗ್ಬೇಕು ಅಂತ. ಮೇ ಬಿ ಲೆಫ್ಟಿಗೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಹಿಂಗೆ ಲೆಫ್ಟಿಗೆ ಹೋಗ್ಬೇಕಂತೆ. ಅಲ್ಲಿ ಅಂಗಡಿಯವ್ರನ್ನ ಕೇಳಿದ್ರು, ಅಂಗಡಿಯವ್ರು ಹೇಳಿದ್ರು ಲೆಫ್ಟಿಗೆ ಹೋಗಿ ಅಂತ. ನೋಡಿ ನಿಲ್ಸಿದ್ರೆ ಎಕ್ಸ್ಟ್ರಾ ಗೇರು. ಅಷ್ಟೊಂದು ದಪ್ಪ ಐತೆ. ಫುಲ್ಲು ಕಾಫಿ ಎಷ್ಟೆಷ್ಟು ಅನ್ಸುತ್ತೆ ಇದು. ಸುತ್ತಮುತ್ತ ಎಲ್ಲ ಫುಲ್ಲು ಕಾಫಿ ತೋಟಗಳೇ. ಇವನು ಮಧ್ಯರೊಳಗೆ ನಿಲ್ಲಿಸ್ಕೊಂಡು ಆಟ ಆಡ್ತಾರೆ. ಏನು ಕೇಳು? ಗೊತ್ತಿಲ್ಲ ಕನ್ನಡ, ನಾವು ಫಸ್ಟ್ ಟೈಮು. ಅವ್ರು ಹೊರ್ನಾಡು ಹೋಗ್ಬೇಕಂತೆ. ನಮಗೆ ರೋಡ್ ಗೊತ್ತಿಲ್ಲ, ನಾವು ಹಿಂದೆ ಕೇಳಕ್ಕೆ ಬರ್ತಿದ್ವಿ. ನಾವು ಎಲ್ಲಿಂದ ಹೇಳೋಣಪ್ಪ. ವೆಹಿಕಲ್ಸ್ಗಳು ಸುಮಾರು ಓಡಾಡ್ತವೆ. ಟೂರಿಸ್ಟ್ ವೆಹಿಕಲ್ಸ್ಗಳೇ ತುಂಬ ಜಾಸ್ತಿ ಇರೋದು. ಶೃಂಗೇರಿ ಹೊರನಾಡೆಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ವಾ. ನಾನು ಶೃಂಗೇರಿ ದೇವಸ್ಥಾನಕ್ಕೆ, ಶಾರದಾಂಬ ದೇವಸ್ಥಾನಕ್ಕೆ ಬಂದಿದ್ದು ನಾನು 9ನೇ ಕ್ಲಾಸಲ್ಲಿ. 9ನೇ ಕ್ಲಾಸಲ್ಲಿದ್ದಾಗ ಟೂರ್ ಕರ್ಕ ಬಂದಿದ್ರು ನಮ್ಮ ಸ್ಕೂಲಿಂದ. ಅವಾಗ ಬಂದಿದ್ದು ಶೃಂಗೇರಿಗೆ. ಅದಾದ್ಮೇಲೆ ಇವಾಗೇನೆ ಬಂದಿರೋದು. ನೋಡಿ ನಮ್ಮ ಕೆಲಸ ಒಂಥರ ಹೆಂಗೆ ಅಂದರೆ, ಈ ಕಡೆ ಕೆಲಸ ಮಾಡ್ದಂಗೂ ಆಗುತ್ತೆ, ಈ ಕಡೆ ಟ್ರಿಪ್ ಹೊಡ್ದಂಗೂ ಆಗುತ್ತೆ. ಬಟ್ ಏನು ಅಂದರೆ ರಿಸ್ಕು, ರೆಸ್ಟ್ ಇಲ್ಲ ಅನ್ನೋದು ಬಿಟ್ರೆ ಒಂಥರ ಜಾಲಿ ಫುಲ್ಲು ಜಾಲಿ ಅನ್ನೋ ಟ್ರಿಪ್ ಹೊಡಿತಾನೆ ಇರ್ತೀವಿ. ನಮ್ಮ ಹುಡುಗಂತೂ ಫ್ರೀಯಾಗಿ ಟೂರ್ ಹೊಡಿತಾವನೆ. ಅವ್ನು ಹೇಳ್ತಾ ಇದ್ದ ನಮ್ಮ ಸ್ಕೂಲೆಲ್ಲ ಕರ್ಕೋಗಿರಲಿಲ್ಲ ಹಿಂಗೆ ಅಂತ. ನೋಡಿ ಹೆಂಗೆ ನಮ್ಮದು ಡಿಪಾರ್ಟ್ಮೆಂಟು. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ನೋಡಿ ಹಿಂಗೆ ಐತೆ ತುಂಬ ದೂರ. ಎಲ್ಲಿ ಗಂಟೆ ಐತೆ ಗೊತ್ತಿಲ್ಲ. ಮ್ಯಾಪ್ ಆನ್ ಮಾಡೋಣ ಅಂದರೆ ಇಲ್ಲಿ ಒಂದು ನೆಟ್ವರ್ಕು ಸಮೇತ ಇಲ್ಲ. ಸೀದಾ ಬಂದ್ಬಿಟ್ಟೆ, ನೆಟ್ವರ್ಕು ಸಮೇತ ಸಿಗ್ತಾ ಇಲ್ಲ. ಫುಲ್ಲು ಫಾರೆಸ್ಟು. ಹೋಗೋಣ ಮುಂದೆ ಕೇಳ್ಕೊಂಡು. ಇಷ್ಟೊತ್ತು ತನಕ ಘಾಟ್ ಹತ್ಕ ಬಂದೋ. ಇವಾಗ ಫುಲ್ಲು ಡೌನು. ನೋಡಿ ಯಾವುದೋ ಘಾಟ್ ಸೆಕ್ಷನ್ ಇರಬೇಕು. ಸೇಮ್ ಘಾಟ್ ಸೆಕ್ಷನ್ ಇದ್ದಂಗೆ ಐತೆ. ಫುಲ್ಲು ಟರ್ನಿಂಗ್ಗಳಿದ್ದಾವೆ. ಇಷ್ಟೊತ್ತು ತನಕ ಹತ್ತಿದ್ದಾಯಿತು, ಇವಾಗ ಇಳಿಬೇಕು. ಏರ್ ಪಿನ್ ಬೆಂಡ್ ಇದ್ದಂಗೆ ಇದ್ದಾವೆ ಫುಲ್ಲು. ಯಾವುದೋ ಗಾಡಿ ಬರ್ತಾ ಇದೆ. ಆಟೋ ನೋಡಿದ್ರೆ ನಮ್ಮ ಕಾಫಿ ನಾಡ್ ಚಂದ ನೆನಪಾಗ್ತಾರೆ. ಕಾಫಿ ನಾಡೇ ಚಂದು ಅಂತ. ಇಷ್ಟೋ ತನಕ ಹತ್ತಿದ್ದು ನೋಡಿ. ಫುಲ್ಲು ಡೌನ್ ಐತೆ. ಫುಲ್ಲು ಡೌನು. ನೋಡಿ ರೋಡ್ಗಳು ಹೇಗಿದ್ದಾವೆ. ಚಿಕ್ಕ ರೋಡು. ಇದಕ್ಕೆ ಬಂದಾಗ ಹತ್ರ ಬಂದಂಗೆ ನೋಡಿ ಫುಲ್ಲು ಚಿಕ್ಕ ರೋಡ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಟರ್ನೇ ಇದೆ. ಇಲ್ಲಿ ಯಾವ ಘಾಟ ಗುರು ಇದು. ನೋಡಿ ರೋಡ್ ಅಲ್ಲೈತೆ ಮೇಲೆ. ಫುಲ್ಲು ಏರ್ ಪಿನ್ ಬೆಂಡು, ಯೂಟರ್ನ್ ಥರ ಐತೆ. ಇದು ಒಂದೇ ಅನಿಸುತ್ತೆ. ಬನ್ನಿ ಹೋಗೋಣ ಮುಂದೆ. ಇಲ್ಲೊಂದಿರಂಗೆ ಕಾಣ್ತಾ ಇದೆ ನೋಡಿ. ಅವಾಗ ಘಾಟ್ ಸೆಕ್ಷನ್ ರೋಡೇನೆ ಇದು. ಅಷ್ಟೊಂದು ಮೊಬೈಲ್ ಸ್ಟ್ಯಾಂಡ್ ತಗೋಬೇಕು ಹಿಂದೆಗೆ. ಇಲ್ಲಿ ಹಿಂದೆ ಹಾಕೋ ಥರದ ಮೊಬೈಲ್ ಸ್ಟ್ಯಾಂಡ್ ತಗೊಂಡ್ರೆ ಫೋನ್ ಕೈಯಲ್ಲಿ ಇಡೋದು ತಪ್ಪುತ್ತೆ. ಕೈಯಲ್ಲಿ ಇಟ್ಕೊಂಡು ಒಂದೇ ಕೈಯಲ್ಲಿ ಡ್ರೈವಿಂಗ್ ಮಾಡ್ಬೇಕು. ನೋಡಿ ಸ್ಟ್ಯಾಂಡ್ ತಗೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ಟ್ಯಾಂಡ್ ತಗೋಬೇಕು ಅಂತ ಫಸ್ಟ್. ಡೌನ್ ಇದೆ ಫುಲ್ಲು. ಹೋಗೋಣ ಹುಷಾರಾಗಿ. ಗೊತ್ತಿಲ್ದಿರೋ ರೋಡು, ಹೊಸ ರೋಡ್ ಬೇರೆ. ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಲೋಡೆಲ್ಲ ಮುಗಿಸ್ಕೊಂಡು ಬಂಕಿಗೆ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಬಂದು. ಏನು ಊಟ ಮಾಡಿದೆ ಅಂದರೆ ಎಗ್ ರೈಸು ಗೋಬಿ ಊಟ ಬಂದಿದ್ದು. ಎಗ್ ರೈಸ್ ಗೋಬಿ ಸುಮಾರು ಟೈಮ್ ಆಗಿತ್ತು ತಿಂದು. ತಿನ್ಬೇಕು ಅನ್ನಿಸ್ತು ಅಂದ್ಬಿಟ್ಟು ನೈಟ್ ಹೊತ್ತು ತಿಂದ್ಬಿಟ್ಟು ಗಾಡಿ ಓಡ್ಸೋಕ್ಕೆ ಆಯ್ತಲ್ಲ. ಎಷ್ಟು ನಿದ್ದೆ ಬರ್ತೈತೆ ಅಂದರೆ ಟೈಮು 12:45. ಇನ್ನೂ ಬೇಲೂರಲ್ಲೇ ಇದ್ದೀನಿ. ಇನ್ನೂ ಹಾಸನ ಕೂಡ ರೀಚ್ ಆಗಿದ್ದೀನಿ. ಇನ್ನೂ ಬೇಲೂರಲ್ಲೇ ಇದ್ದೀನಿ. ಇಲ್ಲಿಂದ ಹಾಸನ 1 ಅವರ್ ಜರ್ನಿ. ನಿಜವಾಗ್ಲೂ ವರ್ಕ್ ಆಯ್ತಲ್ಲ. ಅದಕ್ಕೆ 1-2 ಅವರ್ ಮಲಗಿದ್ದು ಹೋಗೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ದೆ. ಅಷ್ಟೊಂದು ನಿದ್ದೆ ಬರ್ತಿದ್ದಾವೆ. ನಿದ್ದೆ ಗಟ್ಟಿ ಜೀವಕ್ಕೆ ಕುತ್ತು ಅನ್ಕೊಂಡು ಗಾಡಿ ಓಡಿಸೋಂಥ ತಲೆನೋವು ಅವಶ್ಯಕತೆ ಏನೂ ಇಲ್ಲ. ಆರಾಮಾಗಿ ಹೋಗೋಣ. ಅವ್ರಿಗೆ ಇನ್ನೊಂದು ಗಾಡಿ ಹೋಗ್ತಿದ್ದಲ್ಲ ಪರವಾಗಿಲ್ಲ. ಅವರೇ ಮುಂಚೆ ಹೋಗಿ ಕಾಲಿಂಗ್ ಮಾಡಲಿ ಬೇಕಾದ್ರೆ. ಆಮೇಲೆ ಒಂದು ನಿಧಾನಕ್ಕೆ ಹೋಗೋಣ.
ಸದ್ಯಕ್ಕೆ ಇಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ಬನ್ನಿ ಮಲಗೋಣ, ಒಂದು 2 ಅವರ್ ಮಲಗ್ಬಿಟ್ಟು ಬೆಳಗ್ಗೆ ಎದ್ದು ಸಿಗೋಣ. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು. ನೈಟು ನೋಡ್ದಂಗೆ ಅಲ್ಲೇ ಬೇಲೂರಲ್ಲಿ ಹಾಕೊಂಡು ಮಲಗಿದೆ. ಬೆಳಗ್ಗೆ 5:15 ಎದ್ದು ಹೊರಟು ಬಂದಿದ್ದೀನಿ. ಸದ್ಯಕ್ಕೆ ಹಾಸನ ಶಾಂತಿಗ್ರಾಮ ಟೋಲ್ ಹತ್ರ ಇದ್ದೀನಿ. ಟೈಮ್ ಇವಾಗ ಬರೋಬ್ಬರಿ 6:15. ಇವತ್ತು ನೋ ಎಂಟ್ರಿ ಸ್ಟಾರ್ಟ್ ಆಗೋದು ಶನಿವಾರ ಅಲ್ವಾ, ಇವತ್ತು ನೋ ಎಂಟ್ರಿ ಸ್ಟಾರ್ಟ್ ಆಗೋದು 10 ಗಂಟೆಗೆ. ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಬೇಕು, ಅಷ್ಟೊತ್ತಿಗೆ ರೀಚ್ ಆಗ್ಬೋದು. ಬನ್ನಿ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಬರೋಣ. ಬೆಳಗ್ಗೆ ಒಂದು ಟೀ ಕುಡಿದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆದಂಗೆ ಆಗುತ್ತೆ. ಇವಾಗ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊರಟ್ರೆ ನಾನ್ ಸ್ಟಾಪಾಗಿ ಬೆಂಗಳೂರನ್ನು ನಿಲ್ಸೋಣ. ಬನ್ನಿ ಒಂದು ಟೀ ಕುಡ್ಕೊಬರೋಣ. ಅವರು ಬೆಳಗ್ಗೆ 10:15 ಅನ್ಲೋಡ್ ಪಾಯಿಂಟಿಗೆ ರೀಚ್ ಆದೆ. ಟೈಮ್ ಇವಾಗ ಬರೋಬ್ಬರಿ 2:15 ಆಯಿತು. ಇನ್ನೂ ಖಾಲಿ ಮಾಡ್ತಾನೆ ಅವರೇ. ನಾನು ಬೇರೆ ಬೇಗ ಖಾಲಿ ಆಗುತ್ತೆ ಅಂದ್ಬಿಟ್ಟು ಲೋಡ್ ಬೇರೆ ಒಪ್ಕೊಬಿಟ್ಟೆ. ಟೈಮ್ 2:15 ಆಗೋಯ್ತು. ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಎಲ್ಲಿದ್ದೀರಾ ಅಂತ. ಆಯಿತು, ಇನ್ನೇನೊಂದು 20 ಶೀಟ್ ಇರಬೇಕು, ಇಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡಿದರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಲೋಡ್ ಸೆಟ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.